ಹಲೋ, ಗುಡ್ ಮಾರ್ನಿಂಗ್ ಆಲ್. ಸಂಡೇ ಮಾರ್ನಿಂಗ್. ಇವತ್ತು ಸ್ವಲ್ಪ ಚಳಿ ಇದೆ ಮೈಸೂರಲ್ಲಿ. ನಾನು ಎಲ್ಲಿದ್ದೀನಿ ಅಂತ ಅಂದರೆ, ಎಸ್, ಹಿಯರ್ ಇಟ್ ಈಸ್, ನಮ್ಮ JP ನಗರದಲ್ಲಿರುವಂತಹ ಸ್ಪೋರ್ಟ್ಸ್ ಗ್ರೌಂಡಲ್ಲಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಇಲ್ಲಿ? ಕೆಲವರಿಗೆ ಸಂಡೇ ಮಾರ್ನಿಂಗ್ಸ್ ಅಂತಂದರೆ ಇಟ್ ವಿಲ್ ಸ್ಟಾರ್ಟ್ ವಿತ್ ಅ ಹಾಟ್ ಕಪ್ ಆಫ್ ಕಾಫಿ, ಬೆಡ್ ಕಾಫಿ ಎಲ್ಲ. ಸೊ ನಾನಿಲ್ಲಿ ಬಂದಿರೋವಂಥ ಸ್ಪೋರ್ಟ್ಸ್ ಪರ್ಸನ್ನ ಮೀಟ್ ಮಾಡೋಕ್ಕೆ. ನಮ್ಮ ಗೆಸ್ಟ್ ಇವತ್ತು ಅವರೇನೆ, ಮಿಸ್ ತಾರಾ ಎ ಅರಗಮ್ ಅಂತ. ಅವರನ್ನು ಮೀಟ್ ಮಾಡೋಕ್ಕೆ ಬಂದಿದ್ದೆ. 3, 2, 1. ಹೆಲೋ, ಗುಡ್ ಮಾರ್ನಿಂಗ್. ನಾನು ಆಗಲೇ ಹೇಳ್ದಂಗೆ ನನ್ನ ಗ್ರೌಂಡ್ಸಲ್ಲಿ ನಾನು ವಿಡಿಯೋ ಏನು ಮಾಡ್ತಾ ಇದ್ದೆ. ಎಸ್, ಹಿಯರ್ ಈಸ್ ಆರ್ ಗೆಸ್ಟ್, ಮೇಡಮ್ ತಾರಾ ಅಂತ. ಅವ್ರ ಬಗ್ಗೆ ಹೇಳಬೇಕಂತ ಅಂದರೆ, ಅವರು ಹ್ಯಾಂಡ್ಬಾಲ್ ಕೋಚ್ ಆಗಿದ್ದಾರೆ. ನಾವು ರಿಸರ್ಚ್ ಮಾಡಿದ ಪ್ರಕಾರ ಸೌತ್ ಇಂಡಿಯಾನಲ್ಲಿ ದ ಓನ್ಲಿ ಒನ್ ಫೀಮೇಲ್ ಕೋಚ್ ಫಾರ್ ಹ್ಯಾಂಡ್ಬಾಲ್. ಐ ಆಮ್ ಸೋ ಪ್ರೌಡ್ ಟು ಹ್ಯಾವ್ ಹರ್ ಇನ್ ಅವರ್ ಶೋ ಟುಡೇ. ಎಸ್, ಬನ್ನಿ ಅವ್ರ ಹತ್ರನೇ ಅವರ ಬಗ್ಗೆ ಕೇಳಿ ಮಾತಾಡೋಣ. ಹಲೋ ಮ್ಯಾಮ್, ನಮಸ್ತೆ. ಫಸ್ಟ್ ಆಫ್ ಆಲ್, ನಿಮ್ಮ ಕ್ವಾಲಿಟಿ ಟೈಮ್ನ ನಮ್ಮ ಶೋಗೆ ಅಂತ ಕೊಟ್ಟು ಬಂದಿದ್ದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ವೆರ್ ಆರ್ ಯು ಫ್ರಮ್ ಮ್ಯಾಮ್? ನಿಮ್ಮ ಎಲ್ಲಿಂದ ನಿಮ್ಮ ಹುಟ್ಟೂರು? ಆ್ಯಂಡ್ ಹೌ ಡಿಡ್ ಯುವರ್ ಸ್ಪೋರ್ಟ್ಸ್ ಜರ್ನಿ ಬಿಗಿನ್? ಯು ಕ್ಯಾನ್ ಜಸ್ಟ್. ನಾವು ಹುಟ್ಟಿದ್ದು ಬ್ಯಾಂಗ್ಳೂರು. ಆ್ಯಕ್ಚುಲಿ ನಾವೆಲ್ಲ 7 ಸಿಬ್ಲಿಂಗ್ಸು. ನಾನು ಲಾಸ್ಟು. ಸೊ ಸ್ಪೋರ್ಟ್ಸಲ್ಲಿ ಇರಬೇಕು ಅಂದ್ಬಿಟ್ಟು ನಮ್ಮಮ್ಮ ತುಂಬ ಕಷ್ಟ ಬಿದ್ದು ಸ್ಪೋರ್ಟ್ಸಲ್ಲೇ ಇಟ್ಟರು. ಸೊ ಫ್ರಮ್ ದ ಸ್ಕೂಲ್ ಲೆವೆಲ್ ಇಟ್ಸೆಲ್ಫ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್. ಐ ವಾಸ್ ಪ್ಲೇಯಿಂಗ್ ಅಥ್ಲೆಟಿಕ್ಸ್, ಇನ್ ಆಲ್ ಗೇಮ್ಸ್. ಇನ್ ಸ್ಕೂಲಲ್ಲಾದರೆ ಎಲ್ಲ ಗೇಮು ಆಡ್ಬೋದಲ್ಲ, ಎಲ್ಲ ಗೇಮು ಆಡ್ತಾಯಿದ್ದೆ. ಹಾಗೆ ಒಂದು ಇಂಟ್ರೆಸ್ಟ್ ಆಯಿತು ಫುಟ್ಬಾಲ್ ಆಡೋಕ್ಕೆ. ನಾನು ಫುಟ್ಬಾಲ್ ಜೊತೆಗೆ ಹ್ಯಾಂಡ್ಬಾಲು ಆಡೋಕ್ಕೆ ಶುರು ಮಾಡಿದೆ. ಫುಟ್ಬಾಲ್ ಆಲ್ಸೋ ಹ್ಯಾಂಡ್ಬಾಲ್ ಆಲ್ಸೋ. ಓಕೆ, ಐ ಆಮ್ ರಿಯಲಿ ಪ್ರಿವಿಲೇಜ್ಡ್ ಆ್ಯಂಡ್ ಪ್ರೌಡ್ ಟು ಸೇ ದಟ್ ಎರಡು ಫುಟ್ಬಾಲ್ ಆ್ಯಂಡ್ ಹ್ಯಾಂಡ್ಬಾಲ್ ಇಂಡಿಯಾಗೆ ಆಡಿ. ಆ್ಯಂಡ್ ಫುಟ್ಬಾಲಲ್ಲಿ ಸಿಲ್ವರ್ ಮೆಡಲ್ ತೊಗೊಂಡಿದ್ದೀವಿ, ಇಂಡಿಯಾಗೆ ಆಡಿರೋದು. ಸೊ ದೆನ್ ಹ್ಯಾಂಡ್ಬಾಲ್ನ ಪರ್ಸ್ಯೂ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಸಾಯಿ ಮಾಡಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನಲ್ಲಿ ಡಿಪ್ಲೊಮೊ ಮಾಡಿ ಸಾಯಿ ಕೋಚ್ ಆಗಿದೆ. ಓಕೆ, ಸೊ ಇದು ನಿಮ್ಮ ಬೇಸಿಕ್ ಇಂಟ್ರೊಡಕ್ಷನ್. ಆದರೆ ಹೌ ಯು ವರ್ ಇಂಟ್ರೊಡ್ಯೂಸ್ಡ್ ಅಂತಂದರೆ, ಒಂದು ಕೋಚ್ ಆಗಿ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಕೋಚ್ ಆಗಿ ಆ್ಯಕ್ಚುಲಿ ಐ ಹ್ಯಾಡ್ ಸೀನ್ ಸೋ ಮೆನಿ ಲೇಡೀಸ್ ಕೋಚ್ ಇರಲಿಲ್ಲ ಹ್ಯಾಂಡ್ಬಾಲಲ್ಲಿ. ಸೊ ಕೋಚ್ ಆಗೋಣ ಅಂತ ನಾನು ಹ್ಯಾಂಡ್ಬಾಲಲ್ಲಿ, ಫುಟ್ಬಾಲಲ್ಲಿ ಇಂಡಿಯಾಗೆ ಆಡಿದ್ರು ಹ್ಯಾಂಡ್ಬಾಲಲ್ಲಿ ಕೋಚ್ ಮಾಡೋಣ ಅಂದ್ಬಿಟ್ಟು ಹ್ಯಾಂಡ್ಬಾಲಲ್ಲಿ ಡಿಪ್ಲೊಮೊ ಮಾಡಿದೆ ಇನ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇನ್ ಬ್ಯಾಂಗ್ಳೂರಲ್ಲಿ 1988. ಅಲ್ಲಿಂದ 93ವರೆಗೂ ನನಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಆಮೇಲೆ ಅಪಾಯಿಂಟ್ಮೆಂಟ್ ಸಿಕ್ತು. ಅಲ್ಲಿವರೆಗೂ ಕರ್ನಾಟಕ ಸ್ಟೇಟ್ ಟೀಮ್ಗೆ ಕೋಚ್ ಆಗೋದೆ. ಆಮೇಲೆ ಬಸವನಗುಡಿ ಗ್ರೌಂಡಲ್ಲಿ ಸ್ಟಾರ್ ಶೂಟರ್ಸ್ ಅಂತ ಒಂದು ಕ್ಲಬ್ ಓಪನ್ ಮಾಡಿ ಅಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಎಲ್ಲ ಕರ್ನಾಟಕಗೆ ಆಡಿಸ್ಕೊಂಡು ಎಲ್ಲ ಇದು ಮಾಡಿ ದೆನ್ ಐ ಗಾಟ್ ಅಪಾಯಿಂಟ್ಮೆಂಟ್ ಇನ್ 93. ಆವಾಗ ಐ ವೆಂಟ್ ಟು ಚೆನ್ನೈ. ಫಸ್ಟ್ ಪೋಸ್ಟಿಂಗ್ ಇನ್ ಚೆನ್ನೈ. ಫಸ್ಟ್ ಪೋಸ್ಟಿಂಗ್ ಇನ್ ಚೆನ್ನೈ. ಅಲ್ಲಿಂದ ಇವರ ಸ್ಪೋರ್ಟ್ಸ್ ಜರ್ನಿ ಸ್ಟಾರ್ಟ್ ಆಗಿದೆ ಆ್ಯಸ್ ಎ ಕೋಚ್. ಆ್ಯಸ್ ಎ ಕೋಚ್. ನಿಮ್ಮ ಮೋಟಿವೇಶನ್ ಏನು ಮ್ಯಾಮ್? ಈಗ ನಮಗೆ ಹೆಣ್ಮಕ್ಳಿಗೆ ಅಂತಂದರೆ ಮೇನ್ಲಿ ವಿ ಆರ್ ಒಂದು ಸರ್ಟೆನ್ ಏಜ್ ತನಕ ನಾವು ಸ್ಪೋರ್ಟ್ಸ್ ಎಲ್ಲ ಆಡ್ತೀವಿ, ಹೈಸ್ಕೂಲ್ ಆ್ಯಂಡ್ ಕಾಲೇಜ್ ಡೇಸ್ ತನಕ. ಅದಾದ್ಮೇಲಿಂದ ಅಫ್ಕೋರ್ಸ್ ಅಗೇನ್ ಗೆಟಿಂಗ್ ಮ್ಯಾರೇಜ್ ಆ್ಯಂಡ್ ಚಿಲ್ಡ್ರನ್, ಅದ್ರ ಜೊತೆಗೆ ನಮ್ಮ ಲೈಫ್ ಜಸ್ಟ್ ಗೋಸ್ ಆನ್. ಒಂದು ಕಡೆ ಮರ್ತೇ ಬಿಟ್ಟಿರ್ತೀವಿ ನಮ್ಮ ಆ್ಯಕ್ಟಿವಿಟೀಸ್, ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಎಲ್ಲನೂ. ನಿಮಗೆ ಏನು ಮೋಟಿವೇಶನ್ ತಂತು ಆಫ್ಟರ್ ಯುವರ್ ಒಂದು ಮದುವೆ ಎಲ್ಲ ಆದಮೇಲೂ ಸಹ ನಿಮ್ಮ ಲೈಫ್ ಇದನ್ನು ಸ್ಪೋರ್ಟ್ಸ್ಗೆ ಅಂತಲೇ ತೊಗೊಂಡು ಬರಬೇಕು ಅಂತ? ಆ್ಯಕ್ಚುಲಿ ಮನೇಲಿ ಫಸ್ಟ್ ಸಪೋರ್ಟ್ ಇಸ್ ಫ್ರಮ್ ಮೈ ಹೌಸ್. ಅದು ನಮ್ಮ ಅಮ್ಮನಿಂದ ತುಂಬ ಸಪೋರ್ಟ್ ಬಂದರು. ಫುಲ್ ಫ್ಯಾಮಿಲಿ ವಾಸ್ ಸಪೋರ್ಟಿಂಗ್. ಓಕೆ, ನನಗೆ ಅದಾದಮೇಲೆ ಮದುವೆ ಆದಮೇಲೂ ದ ಇನ್ಲಾಸ್ ಆರ್ ಆಲ್ಸೋ ಸಪೋರ್ಟಿಂಗ್ ಫಾರ್ ಎವ್ರಿಥಿಂಗ್. ಈವನ್ ಇಫ್ ಐ ಡೋಂಟ್ ಗೋ ಒನ್ ಡೇ ಆಲ್ಸೋ ದೇ ಲಾಸ್ಟ್ ಮಿ ವೈ ಐ ಹ್ಯಾವ್ ನಾಟ್ ಗಾನ್ ಅಂತ. ಆಫ್ಟರ್ ಮ್ಯಾರೇಜ್ 2001 ಐ ಹ್ಯಾಡ್ ಜರ್ಮನಿನಲ್ಲಿ MS ಮಾಡೋಕ್ಕೆ ಐ ವಾಸ್ ಸೆಲೆಕ್ಟೆಡ್. ಟಾಪ್ 3 ಐ ವಾಸ್ ಒನ್ ಅಮಂಗ್ ದ ಒನ್ ಹೂ ಸೆಲೆಕ್ಟೆಡ್ ಇನ್ ಸ್ಪೋರ್ಟ್ಸ್ ಟು ಡೂ MS ಇನ್ ಹ್ಯಾಂಡ್ಬಾಲ್.
ಓಕೆ. ಅದನ್ನ ಅಲ್ಲೇ ಇಟ್ಬಿಟ್ಟಿದ್ದೆ ಫಾರ್ಮು. ಸೊ ಮೈ ಫಾದರ್ ಇನ್ ಲಾ ಸಾ ದಟ್ ಫಾರ್ಮ್. ಈ ಸೆಡ್ ಸಿ ಬಿಫೋರ್ ಮ್ಯಾರೇಜ್ ಆಲ್ಸೋ ಯು ಆರ್ ನೋನ್ ಆಸ್ ತಾರಾ ರಾಮಚಂದ್ರ. ನಾವು ಆಫ್ಟರ್ವರ್ಡ್ಸ್ ಆಲ್ಸೋ ಯು ನೋ ಆಸ್ ಎ ಸ್ಪೋರ್ಟ್ ಪರ್ಸನ್. ನಮಗೋಸ್ಕರ ಮದುವೆಗೋಸ್ಕರ ಯು ಡೋಂಟ್ ಲೀವ್ ದಟ್. ಸೊ ಯು ಕಂಟಿನ್ಯೂ ಅಂತೇಳಿ ಅವ್ರು ಫೋರ್ಸ್ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ರು. ಬಟ್ ಐ ಕುಡ್ ನಾಟ್ ಗೆಟ್ ಸೆಲೆಕ್ಟೆಡ್. 3 ಮೆಂಬರ್ಸಲ್ಲಿ ಒಬ್ಬರನ್ನ ತಗೊಂಡ್ರು. ಓಕೆ. ಸೊ ಐ ವಾಸ್ ನಾಟ್. ಸೊ ಇನ್ ದಟ್ ವೇ ಇನ್ಲಾಸಿಂದನೂ ಸಪೋರ್ಟ್ ಬರ್ತಾ ಇದೆ. ಬಟ್ ವಿಮೆನ್ಸ್ಗೆ ಫ್ಯಾಮಿಲಿ ಇದು ಮಾಡಿಕೊಂಡು ಸ್ಪೋರ್ಟ್ಸು ಆಡ್ಕೊಳ್ಳೋದಿಗೆ ನಾವೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಹೌದು. ವೆನ್ ವಿ ಕ್ಯಾನ್ ಡೂ ಬೋತ್ ಅಂತೇಳಿ ನಾವೇ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ. ಆ್ಯಂಡ್ ಬೈ ಸಪೋರ್ಟ್ ಆಫ್ ಹಸ್ಬೆಂಡ್ ಆ್ಯಂಡ್ ದ ಫ್ಯಾಮಿಲಿ. ಎಸ್, ಹೌದು, ದಟ್ ಈಸ್ ಸೋ ಟ್ರೂ. ನಾವು ಹೇಳ್ತಾ ಇರ್ತೀವಿ ನಮಗೆ ವಿಮೆನ್ಸ್ಗೆ ಬೌಂಡರೀಸ್ ಇದೆ, ವಿಮೆನ್ಸ್ಗೆ ಏನು ಮನೆ ನೋಡಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಗಂಡ ಅತ್ತೆ ಮಾವ ಅಪ್ಪ ಅಮ್ಮ ಈ ಕಡೆ ಎಲ್ಲರನ್ನೂ ನೋಡ್ಕೋಬೇಕು ಅಂತ ನಾವೇ ಸ್ವಲ್ಪ ಜಾಸ್ತಿ ಪ್ರೆಷರ್ ತಗೊಂಡ್ಬಿಡ್ತೀವಿ ಅನ್ಸುತ್ತೆ. ಆಸ್ ಯು ಸೆಡ್, ನಾವು ಅಕಾರ್ಡಿಂಗ್ಲಿ ಪ್ಲಾನ್ ಮಾಡ್ತಾ ಈ ಟೈಮ್ ಇಷ್ಟಿಷ್ಟಕ್ಕೆ ಅಂತ ಕ್ಲೀನಾಗಿ ಪ್ಲಾನ್ ಮಾಡಿ ಅಕಾರ್ಡಿಂಗ್ಲಿ ಎಲ್ಲ ನಿಭಾಯಿಸಬಹುದು. ಆ್ಯಂಡ್ ನಿಭಾಯಿಸಿರೋರು ನಮ್ಮ ಮುಂದೆ ಇದ್ದಾರೆ. It's all in your mind only. Anything, it's in your mind. Yeah, you can do it, you'll definitely do it. If you cannot, if you think, you cannot do it. ಆ ಥರ ನಮ್ದು ಇದು ಅಂದ್ಕೊಂಡ್ರೆ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಮ್ಯಾಮ್? ನನಗೆ 15 ಇಯರ್ಸ್ ಒಳಗಡೆ ನಾನೆಲ್ಲ ಆಟ ಆಡಿರೋದು ಆಸ್ ಎ ಪ್ಲೇಯರ್. ಓಕೆ. ಅನದರ್ 15 ಇಯರ್ಸ್ ಸೈಡ್ ಬೈ ಸೈಡ್ ಕೋಚಿಂಗು ಮಾಡ್ತಾಯಿದ್ದೆ. ಅಪಾಯಿಂಟ್ಮೆಂಟ್ ಆದಮೇಲೆ ಅನದರ್ 15 ಇಯರ್ಸ್ ಆಸ್ ಎ ಕೋಚ್ ಆಗಿ. ಸೊ ಓವರಾಲ್ 30 years. And ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ, ಯು ಆರ್ ಫಿಟ್ ಆ್ಯಂಡ್ ಐ ಕ್ಯಾನ್ ಸಿ ದ ಗ್ಲೋ ಇನ್ ಯುವರ್ ಫೇಸ್. ಸ್ಪೋರ್ಟ್ಸ್ ಆಡಿ ಐ ಕ್ಯಾನ್ ಸಿ ದ ಎನರ್ಜಿ ಇನ್ ಯು. ಓಕೆ, ನಿಮ್ಮ ಈಗ ಹ್ಯಾಂಡ್ಬಾಲ್ ಜರ್ನಿ ಬಗ್ಗೆ ಏನಾದರೂ ಹೇಳ್ತಾರೆ? ಅದೇ ಫಸ್ಟ್ ಪೋಸ್ಟಿಂಗ್ ವಾಸ್ ಇನ್ ಚೆನ್ನೈ. ಅಲ್ಲಿ ಗೂರ್ಖಾ ರೈಫಲ್ಸ್ಗೆ ಹೇಳ್ಕೊಟ್ಟೆ. ದೆನ್ ರಾಜಸ್ಥಾನ್ ರೈಫಲ್ಸ್ ಆ್ಯಂಡ್ ದೆನ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ. ಆ 3 ಜನಕ್ಕೂ ನನಗೆ ಸ್ಪೆಷಲ್ ಕೋಚಿಂಗಾಗಿ ಕರೆದಿದ್ರು. ಅಲ್ಲೋಗಿ ಕೋಚಿಂಗ್ ಮಾಡಿಕೊಡ್ತಾ ಇದ್ದೆ. ಆ್ಯಂಡ್ ದೆನ್ ತಮಿಳ್ನಾಡು ಯೂನಿವರ್ಸಿಟಿ, ತಮಿಳ್ನಾಡು ಸ್ಟೇಟ್ ಟೀಮು, ಸೌತ್ ಝೋನು ಎಲ್ಲ ಐ ವಾಸ್ ವರ್ಕಿಂಗ್ ಟಿಲ್ 2006ವರೆಗೂ ಐ ವಾಸ್ ವರ್ಕಿಂಗ್ ದೇರ್. ಆ್ಯಂಡ್ ದೆನ್ ಲೇಟರ್ ಆನ್ ಐ ವೆಂಟ್ ಟು US ಫಾರ್ ಹಸ್ಬೆಂಡ್ಸ್ ಸೇಕ್. ಸೊ ಹಿ ಗಾಟ್ ಎ ಜಾಬ್ ದೇರ್. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು 10 years ಇದ್ಬಿಟ್ಟು ವಿ ಕೇಮ್ ಬ್ಯಾಕ್ ಟು ಮೈಸೂರು. ಓಕೆ. ಮೈಸೂರಲ್ಲಿ ಯಾಕೆಂದರೆ ವೈ ಮೈಸೂರು? ಮೈಸೂರು ವೈ ಎ ಸೆಲೆಕ್ಟೆಡ್ ಇಸ್ ಬಿಕಾಸ್ ಆಫ್ ಮೈ ಮದರ್. ಓಕೆ. ಮದರ್ಗೆ ಋಣ ತೀರ್ಸೋಕ್ಕಾಗಲ್ಲ. ನಿಜ. ಯು ಕ್ಯಾನ್ ಡೂ ಎನಿಥಿಂಗ್ ಬಟ್ ಮದರ್ಗೆ ಋಣ ತೀರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಐ ಕೇಮ್ ಟು ಮೈಸೂರು. ಬಟ್ ಒನ್ ಆಫ್ ಮೈ ಪ್ಲೇಯರ್ ವಾಸ್ ಹಿಯರ್ ಲೈಕ್ ಮಾದಪ್ಪ ಅಂತ. ಈಸ್ ಲೇಟ್ ಮಾದಪ್ಪ, ಆ್ಯಕ್ಚುಲಿ ಡೇಟ್ 2 years ಬ್ಯಾಕ್. ಸೊ ಅವರಿಂದ ಬೇಯಲ್ ಭೈರಪ್ಪ ಅಂತ ಮೇಯರ್ ಇದ್ದರು. ಅವರಿಂದ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಈ ಗ್ರೌಂಡ್ ತೋರಿಸಿದ್ರು. ಸೊ JP ನಗರಲ್ಲಿ ನೋಡಿಮ್ಮ ನೀವು ಮಾಡೋಂಗಿದ್ರೆ ಮಾಡಿ ಅಂತ ರಿಯಲಿ ಮೇಯರ್ ತುಂಬ ಸಪೋರ್ಟ್ ಮಾಡಿ ಅವ್ರ ಕೋಆಪ್ರೇಷನಿಂದನೇ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆ. ದೆನ್ ಐ ಸ್ಟಾರ್ಟೆಡ್ ಮೈ ಅಕಾಡೆಮಿ ಆಫ್ ಹ್ಯಾಂಡ್ಬಾಲ್ ಎಕ್ಸಲೆನ್ಸಿ ಅಂತ. ಸೊ 6th ಸ್ಟ್ಯಾಂಡರ್ಡಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಸ್ಟಾರ್ಟೆಡ್ ಕೋಚಿಂಗ್. ಅವಾಗ ಒಂದು 15 ಸ್ಕೂಲ್ ಟೀಮ್ ಮಾಡಿಸಿದ್ವಿ. 3 ಸ್ಕೂಲ್ಗೆ ನಾನು ಕೋಚಿಂಗ್ ಮಾಡ್ತಾಯಿದ್ದೆ. ಒಂದು ಸೆಂಟ್ ಥಾಮಸ್ಸು, ಒಂದು ಕೌಟಿಲ್ಯ, ಆ ಥರ ಸ್ಕೂಲ್ಸ್ ಬಂದು ಇಲ್ಲಿ ಕಾಲೇಜವ್ರು ಬರ್ತಾರೆ, ಇಲ್ಲಿ ಸ್ಕೂಲ್ ಬರ್ತಾರೆ. ದೆನ್ NIE ಇಂಜಿನಿಯರಿಂಗ್ ಕಾಲೇಜ್ಗೂ ಕೋಚಿಂಗ್ ಮಾಡಿದ್ದೀನಿ. ಆ್ಯಂಡ್ ಯೂನಿವರ್ಸಿಟಿ ಸೆಲೆಕ್ಟರ್ ಆಗಿದ್ದೆ ಆವಾಗ. ಅದಾದಮೇಲೆ ಕೋವಿಡ್ ಬಂದ್ಬಿಡ್ತು. ಸೊ ಐ ಕುಡ್ ನಾಟ್ ಕಂಟಿನ್ಯೂ. ಕೋವಿಡ್ ಬಂತು. ದೆನ್ ಐ ಹ್ಯಾಡ್ ಸಮ್ ಹೆಲ್ತ್ ಇಶ್ಯೂ. ಸೊ ಅದರಿಂದ ಸ್ವಲ್ಪ 3 years ಗ್ಯಾಪ್ ಆಗೋಯ್ತು. ಸೊ ಐ ವೆಂಟ್ ಟು ಬ್ಯಾಂಗ್ಳೂರ್ ಅಗೇನ್. ಐ ಸ್ಟಾರ್ಟೆಡ್ ದೆ. ನಂದು ಫಸ್ಟ್ ಕ್ಲಬ್ ಓಪನ್ ಮಾಡಿದ್ನಲ್ಲ, ಸ್ಟಾರ್ ಶೂಟರ್ಸ್ ಇನ್ ಬ್ಯಾಂಗ್ಳೂರ್ ಓನ್ಲಿ, 1990 ಆವಾಗ. ಸೊ ಆ ಕ್ಲಬ್ ಅವ್ರದ್ದು ಇನ್ನೂ ನಡೆಸ್ತಾ ಇದ್ದಾನೆ. ನನ್ನ ಸ್ಟೂಡೆಂಟೇ ಸೆಲ್ವಾ ಅಂತ, ಹೀ ಈಸ್ ಕೋಚಿಂಗ್ ದೇರ್. ಸೊ ತಿರ್ಗು ನಾನು ಹೋದ್ಮೇಲೆ ದೇ ವೆಲ್ಕಮ್ಡ್ ಮೀ ಸೋ ವೆಲ್. ಅಲ್ಲಿ ಹೋದ್ಮೇಲೆ ಐ ಸ್ಟಾರ್ಟೆಡ್ ಕೋಚಿಂಗ್ ದೇರ್. ಐ ಹ್ಯಾವ್ ಕೋಚ್ಡ್ most of the teams there also. Then Kendri Vidyalaya, then Sacred Heart Women's under 12, under 17, under 14. I have coached them. You have almost covered all of the school and colleges and of course ನಮ್ಮ ಮೈಸೂರು ಯೂನಿವರ್ಸಿಟಿ. Just to know and ನಿಮ್ಮ ಸ್ಪೋರ್ಟ್ಸ್ ಲೈಫ್ ಹೇಗಿರುತ್ತೆ ಮ್ಯಾಮ್? ನಿಮ್ಮ ಮೋಟಿವೇಶನ್ ಹೆಂಗೆ? ದಿನ ಎದ್ದು ಹೋಗ್ಬೇಕು, ಓಡಬೇಕು, ಆಟ ಆಡಬೇಕು, ಹೆಂಗಿರುತ್ತೆ? ಮುಂಚೆನೇ ಹೇಳಿದ್ನಲ್ಲ, ಇಟ್ ಶುಡ್ ಬಿ ಇನ್ ಯುವರ್ ಮೈಂಡ್ ಅಂತ. ಮೈಂಡ್ ಗೇಮ್ ಈಸ್ ಮೋರ್ ಇಂಪಾರ್ಟೆಂಟ್. ಸಮ್ ಸ್ಟೂಡೆಂಟ್ಸ್ ಬೇಗ ಕಲಿತಾರೆ, ಸಮ್ ಸ್ಟೂಡೆಂಟ್ಸ್ ನಿಧಾನಕ್ಕೆ ಕಲಿತಾರೆ. ಯು ಶುಡ್ ನೋ ದ ಸೈಕಾಲಜಿ ಆಫ್ ಎ ಸ್ಟೂಡೆಂಟ್.
Yeah. Main is psychology of a student, then mind and the physical fitness is the best. You need to have the physical fitness, then you will control everything. The team game. Yes. So I teach everybody with the team game, like you need to give them and eat. You cannot eat alone. Don't be selfish. Be with the team, be together. And the way I just teach them is both mentally and physically. Okay. I train them in such a way that mentally, even though if they have set back, like they are not able to play, or they have lost the game or something like that time they need the coach. That time I come. So my role is so important in that place where I motivate the students and make them to play. It's nothing less than a teacher who guides the kids future. ಅಲ್ಲಿ ಒಂದು ಟೀಚರ್ ಮಗುಗೆ ಓದೋದ್ರಲ್ಲಿ ಹೇಗೆ ಹೆಲ್ಪ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಯು ಕೋಚ್ ದೆಮ್, ಯು ಆಲ್ಸೋ ಶುಡ್ ನೋ ದ ಸೈಕಾಲಜಿ ಆಫ್ ದ ಸ್ಟೂಡೆಂಟ್. ದಟ್ ಈಸ್ ಆಲ್ಸೋ ಮೇಜರ್ ರೋಲ್. ಅವರ ಈಗ ಆಸ್ ಯು ಸೆಡ್ ವೆನ್ ದೇ ಲೂಸ್ ದ ಗೇಮ್ ಯು ಶುಡ್ ಮೋಟಿವೇಟ್ ದೆಮ್ ಆ್ಯಂಡ್ ಅವ್ರನ್ನ ಎನ್ಕರೇಜ್ ಮಾಡಿ ಮತ್ತೆ ಗ್ರೌಂಡ್ಗೆ ತರಬೇಕು. ಇದೆಲ್ಲ ತುಂಬ And even when I came back to Mysore, just for my mother's sake, ಮಾಡಲೇಬೇಕು ಇಲ್ಲಿ ಮಾಡಬೇಕು ಅಂದಾಗ ಮಿಸ್ಟರ್ ಮಾದಪ್ಪ ಆ್ಯಂಡ್ ಭೈರಪ್ಪ ಸರ್ ತುಂಬ ಮೇಯರ್ ಅವ್ರು ಹೆಲ್ಪ್ ಮಾಡಿದ್ರು ಅನ್ನಲ್ಲ. ಇಲ್ಲಿ ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗ ಪೇರೆಂಟ್ಸು ಕರ್ಕೊಂಬರ್ಬೇಕಲ್ಲ, ಪೇರೆಂಟ್ಸು ಹೆಲ್ಪ್ ಮಾಡಿದ್ರು, ತುಂಬ ಹೆಲ್ಪ್ ಮಾಡಿದ್ರು. ಆಮೇಲೆ ಪೆಜಾವರ ಮಟ್ಟಿಂದ ಮಕ್ಕಳಿದ್ದಾರೆ, ಆ ಮಕ್ಕಳನ್ನು ಕಳಿಸಿದ್ರು ಅವ್ರು ಅಲ್ಲಿಂದ. ಬಟ್ ನಾನು ಫ್ರೀಯಾಗಿ ಅವ್ರಿಗೆಲ್ಲ ಹೇಳ್ಕೊಡ್ತೀನಿ. ಫ್ರೀಯಾಗಿ ಹೇಳ್ಕೊಟ್ಟು ಮಕ್ಕಳಿಗೆಲ್ಲ ಏನು ಅಂದರೆ ಪೇರೆಂಟ್ಸ್ನ ಕರೆದುಬಿಟ್ಟು ಅವ್ರಿಗೆ ಮೀಟಿಂಗ್ ಮಾಡಿ ಇವರಿಗೆಲ್ಲ ಇಂತಿಂಥ ಚಾನ್ಸ್ ಇದೆ. ಒಂದು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದೆ, ಅದು ಕರ್ನೂಲು, ಒಂದು ಹೈದ್ರಾಬಾದ್. ಎರಡಕ್ಕೂ ಐ ಫೀಡ್ ದ ಸ್ಟೂಡೆಂಟ್ಸ್. ದೆನ್ ಆಲ್ವಾಸ್ ಇದೆ, ಮೂಡುಬಿದ್ರೆಲ್ಲ ಆಲ್ವಾಸ್ ಇದೆ. ಅಲ್ಲಿ ದೇ ವಾಂಟ್ ಟು ಸ್ಟಡಿ, ಎಷ್ಟು ಬೇಕಾದ್ರೂ ಸ್ಟಡಿ ಮಾಡ್ಬೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು. ಆ ಮಕ್ಕಳಿಗೆ ಥ್ರೂ ಸ್ಪೋರ್ಟ್ಸ್ ಕೋಟ, ಹ್ಯಾಂಡ್ಬಾಲ್ ಏನು ಆಡಿದಾರೋ ಥ್ರೂ ಸ್ಪೋರ್ಟ್ಸ್ ಕೋಟ ಅವರಿಗೆ 10,000 per year. ಅಷ್ಟೇ. ಅಕಾಮಿಡೇಷನ್, ಫುಡ್ ಎಲ್ಲ ಇರುತ್ತೆ. ಸ್ಪೋರ್ಟ್ಸ್ ಅಲಾಂಗ್ ವಿತ್ ದ ಎಜುಕೇಶನ್. ಒಂದೊಂದು ಮಕ್ಳಿಗೂ ಎಜುಕೇಶನ್ ಸ್ವಲ್ಪ ಫ್ರೀ ಇಲ್ಲ, ಅವ್ರು ಸರಿಗಿಲ್ಲ ಅಂದರೆ ಟೀಚರ್ಸೇ ಬಂದು ಪಾಠ ಹೇಳ್ಕೊಡ್ತಾರೆ. ಒಂದು 30 ಸ್ಟೂಡೆಂಟ್ಸ್ಗೆ ಅಂದರೆ ಟೀಚರ್ಸ್ ಬಂದು ಪಾಠ ಹೇಳ್ಕೊಡ್ತಾರೆ. ಇವ್ರಿಗೆ 3 months ಅಟೆಂಡೆನ್ಸ್ ಸಿಗಲ್ಲ, ಅಟೆಂಡೆನ್ಸು ಕೊಡ್ತಾರೆ. ಸ್ಪೋರ್ಟ್ಸ್ ಕೋಟಾಲ್ಲಿ ಯಾರಾಗಿದೆ, ಸ್ಪೋರ್ಟ್ಸ್ ಕೋಟಾಯಿಂದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೋಗ್ತಾರೆ. ಅಲ್ಲಿ ಏನಂದ್ರೆ ಕರ್ನೂಲು ಅಂಡ್ ಹೈದ್ರಾಬಾದ್. ಕರ್ನೂಲ್ ಅಂಡ್ ಹೈದ್ರಾಬಾದ್ ಅಲ್ಲಿ ದೇ ಹ್ಯಾವ್ ಟು ಸ್ಪೀಕ್ ತೆಲುಗು ಬರಬೇಕಲ್ಲ, ಕರೆಕ್ಟ್. ತೆಲುಗು ತಗೋತಾರೆ, ಇಲ್ಲ ಅಂದ್ರೆ ಹಿಂದಿ ತಗೋಬೇಕು, ಲ್ಯಾಂಗ್ವೇಜ್ ಆ ಥರ. ಅಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹೋದ್ರೆ ಏನಂದ್ರೆ ಅವ್ರಿಗೆ ಡಯಟ್ ಫುಡ್ ಸಿಗುತ್ತೆ. ಕರೆಕ್ಟ್. ಲೈಕ್ ಇಷ್ಟು ದುಡ್ಡಲ್ಲಿ ಇವ್ರಿಗೆ ಇಷ್ಟು ಡಯಟ್ ಕೊಡಬೇಕು ಅಂತ, ಆ ಡಯಟಲ್ಲೇ ಅವ್ರು ಹೋಗ್ತಾರೆ. ಮಾರ್ನಿಂಗ್ ಪ್ರಾಕ್ಟೀಸ್, ಈವ್ನಿಂಗ್ ಪ್ರಾಕ್ಟೀಸ್ ಇರುತ್ತೆ. ಸಾಯಿ ತುಂಬ ಹೆಲ್ಪ್ ಮಾಡಿ ಈ ಥರ ಅವರೆಲ್ಲ ಸೆಲೆಕ್ಷನ್ ಕಳ್ಸೋದಕ್ಕೆ ಅವ್ರು ಹೋಗ್ತಾರೆ. ಆ ಥರ. ನೀವು ಬರೀ ಬ್ಯಾಂಗ್ಳೂರ್ ಮೈಸೂರು ಅಲ್ಲದೆ ಯು ಹ್ಯಾವ್ ಟಚ್ಡ್ ಲೈಕ್ ಟಿಲ್ ಮೇಘಾಲಯ. ಸ್ಟೂಡೆಂಟ್ಸ್ ಫ್ರಮ್ ಮೇಘಾಲಯ ಆಲ್ಸೋ ಮೇಡಮ್ ಹ್ಯಾಸ್ ಟ್ರೈನ್ಡ್ ಅನ್ನೋದ್ರೆ ಇಟ್ ಈಸ್ ಸೋ ಆನರ್ಡ್. ನಾನು ನಿಮ್ಮನ್ನು ಮೀಟ್ ಮಾಡ್ತಾ ಇರೋದೇ ನನ್ನ ಅದೃಷ್ಟ. ನನಗೆ ಭಾಳ ಖುಷಿ ಆಗ್ತಾ ಇದೆ ಟು ಬಿ ವಿತ್ ಯು ಆನ್ ದ ಸ್ಟೇಜ್ ಅಂತ. ಓಕೆ ಮ್ಯಾಮ್, ವಾಟ್ ವಾಸ್ ಯುವರ್ ಹೈಯೆಸ್ಟ್ ಅಚೀವ್ಮೆಂಟ್? ಲೈಕ್ ಅಚೀವ್ಮೆಂಟ್ಸ್ ನಾವು ಇರೋವರೆಗೂ ಮಾಡ್ತಾನೆ ಇರ್ತೀವಿ, ಮಾಡಬೇಕು ಅಂದರೆ ಇಲ್ಲಿವರೆಗೂ ಆಗಿರೋವಂಥದ್ದು. ಹೌ ಡು ಯು ಕನ್ಸಿಡರ್ ಗೋಲ್ಡ್ ಮೆಡಲ್ ಆರ್ ಎನಿ ಪರ್ಟಿಕ್ಯುಲರ್ ಮೆಡಲ್? ಅದನ್ನು ಹೆಂಗೆ ಕನ್ಸಿಡರ್ ಮಾಡ್ತೀರಾ ಅಚೀವ್ಮೆಂಟ್? ಫಸ್ಟ್ ಐ ಗಾಟ್ ದ ಸಿಲ್ವರ್ ಮೆಡಲ್ ಇನ್ ಫುಟ್ಬಾಲ್. ಓಕೆ. ಸೊ ಅವಾಗ ಫ್ಲೈಟಲ್ಲಿ ಹೋಗಿ ಬೇಕಾದ್ರೆ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗೋದು, ಲ್ಯಾಂಗ್ವೇಜ್ ಗೊತ್ತಿಲ್ಲ, ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗೂ ಅಲ್ಲಿ ಥೈಲ್ಯಾಂಡಲ್ಲಿ ಆಡ್ಬೇಕಾದ್ರೆ ಸ್ವಲ್ಪ ಫಸ್ಟ್ ಗೇಮೆಲ್ಲ ಆಡ್ಬೇಕಾದ್ರೆ ತುಂಬಾ ಭಯ ಇತ್ತು, ಆಡಬೇಕಲ್ಲ ಅಂತ. ಆಮೇಲೆ ಸರಿ ಹೋಯಿತು. ಆಮೇಲೆ ಫ್ಲೈಟಲ್ಲಿ ಬರ್ಬೇಕಾದ್ರೆ ಪೇಪರೆಲ್ಲ ನೋಡಿ, ನಮ್ಮ ಫೋಟೋ ಎಲ್ಲ ನೋಡಿ ತುಂಬ ಖುಷಿ ಆಯಿತು. 2nd place ಬಂತು ನಮಗೆ. ಅದಾದಮೇಲೆ ಕೋಚ್ ಆದಮೇಲೆ ಇಂಡಿಯನ್ ಟೀಮ್ಗೆ ಕೋಚ್ ಮಾಡಿದೆ. ಗಾಂಧಿನಗರಲ್ಲಿ ಕೋಚಿಂಗ್ ಕ್ಯಾಂಪ್ ಇತ್ತು 4 months. ಜೈಪುರಲ್ಲಿ ವಿ ಹ್ಯಾಡ್ ಫಸ್ಟ್ ಸೌತ್ ಏಷ್ಯನ್ ಚಾಂಪಿಯನ್ಶಿಪ್. ಅದರಲ್ಲಿ ವಿ ಗಾಟ್ ಗೋಲ್ಡ್ ಮೆಡಲ್. ಅದ 1996 ಅಲ್ಲಿ. 2000 ವಿ ವೆಂಟ್ ಟು ಢಾಕಾ. ಢಾಕಾನಲ್ಲಿ ವಿ ಗಾಟ್ ಅ ಗೋಲ್ಡ್ ಮೆಡಲ್ ದೇರ್ ಆಲ್ಸೋ. ಸೊ ಇಟ್ ವಾಸ್ ರಿಯಲಿ every 4 years getting a gold medal, it is really nice. Then I was posted to Chennai. There I got
SAF games. SAF games, I was official there. And then in Gurkha Rifles and all those kids and all, they are also from Tibetans only. All of them are Tibetans. Very few you get south side or north side. But maximum in eastern side people only there. So they have a southern command. So they have to play for Southern Command and Air Force like that. So MEG Center in Bangalore I did it for TB2. Okay. So for them also, most of the students have become coach. Wow. Most of the students are my coaches. They have become a coaches. I'm so happy that my guidance is help them and they are becoming a coach. That's so true. How do you feel like ನೀವು ಟ್ರೈನ್ ಮಾಡಿರೋಂಥ ಕಿಡ್ಸ್ ದೇ ಬಿಕಮ್ ಅ ಕೋಚ್ ಅಂಡ್ ದೇ ಆರ್ ಟ್ರೈನಿಂಗ್ ಸಮ್ ಅದರ್ ಟೀಮ್ ಅಂತ ಅಂದಾಗ Now top most all the coaches are my students only. They have trained in handball only. State championship ಗೆ state teams ಗೆ ಕರ್ನಾಟಕ teams ಗೆ ಹೋಗ್ತಾರೆ. And then ಒಂದು ಸರ್ವಿಸಸ್ ಟೀಮ್ ಅಲ್ಲೆಲ್ಲ ಇದ್ದಾರೆ. Then railways ಅಲ್ಲಿ ಇದ್ದಾರೆ ಸುಧಾಕರ್ ಅಂತ. He was a goalkeeper when in ಕರ್ನಾಟಕ. So now he has become a railways coach. So I send everywhere. MEG Center, Army and Air Forces will send the selection for the students. We'll send them, provided if they do well, they will get selected. So selections are going on. I keep open to everybody, wherever, whoever they want to go for selection, whoever they want to send them for Army. The parents has to agree, right? So Army, so I will send them. Recently I had a class in Karnataka Police Academy in Mysore. ವಾವ್ ಮೈ ಗಾಡ್ ನೀವು ಯಾವ ಪ್ಯಾರಾಮೀಟರ್ ಟಚ್ ಮಾಡಿಲ್ಲ ಮೇಡಮ್ ಹಾಗಿದ್ರೆ No, I want to bring it everywhere and all over. They have to improve lot in handball because so many people don't know handball. And as cricket, how they get now recently kabaddi is getting. Kabaddi is having a pro kabaddi. We don't have pro leagues or anything. We are slowly starting. So I prefer if any sponsors or any sports lovers or business people, if they come together, we can really bring this game to a top level because it's a second fastest game. First is ice hockey and second is handball is the fastest game. Wow. So we can also approach our viewers and subscribers. You know, who is really interested to bring up sports. ಕೆಲವರಿಗೆ ಇರುತ್ತೆ ನಾನು ಆಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ನಾನು ಎನ್ಕರೇಜ್ ಮಾಡಬಹುದು ಅಂತ. ನಾನು ಮೇಡಮ್ದು ಅಕಾಡೆಮಿ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಯು ಕ್ಯಾನ್ ಕನೆಕ್ಟ್ ವಿತ್ ಹರ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಎನ್ಕರೇಜ್ ಪೀಪಲ್. ಭಾಳ ಖುಷಿ ಆಗ್ತದೆ. ಇನ್ನೊಂದೇನಂತಂದರೆ ಮೇಡಮ್ ಹಸ್ ಟಚ್ ಆಲ್ ದ ಪ್ಯಾರಾಮೀಟರ್ಸ್ ಲೈಕ್ ಈವನ್ ಫಾರ್ ಪೊಲೀಸ್, ಏರ್ ಫೋರ್ಸ್, ರೈಲ್ವೇಸ್ ಆ್ಯಂಡ್ ಮೇಘಾಲಯ ಪೀಪಲ್. ಇದೆಲ್ಲ ನೋಡ್ತಾ ಇದ್ರೆ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಭಾಳ ಗೊತ್ತಾಗ್ತಾ ಇದೆ. ಸೊ ವಾಟ್ ಆರ್ ಯುವರ್ ಚಾಲೆಂಜಸ್ ಟು ಸ್ಟಾರ್ಟ್ ದ ಸ್ಪೋರ್ಟ್ಸ್? Actually, for my challenge, more than my mother's challenge, because we were in a joint family and we have come from an orthodox family. So ಶಾರ್ಟ್ಸ್ ಹಾಕೊಂಡು ಆಡ್ತಿದ್ದೀನಿ, ಹುಡುಗರ ಜೊತೆ ಎಲ್ಲ ಆಡ್ತಾಳೆ, ಯಾಕೆ ಕಳಿಸ್ತೀಯ ಸ್ಪೋರ್ಟ್ಸಲ್ಲಿ ಅಂತ. ಬಟ್ ಮೇನ್ ಥಿಂಗ್ ಇಸ್ ಮೈ ಮದರ್ ಹೂ ಸ್ಟುಡ್ ಫಾರ್ ಮೀ and afterwards when I played for India and all, they were so happy for that. And then later on I lost both parents. My brother and sister stood for me, let her play, let her be in sports only, because each one were in different lines. My brothers were doctors, engineers and lawyers, advocates, and then one was a ICWA he did, and my sister was a LLB again. So each siblings, they made it sure that each one is on different lines. That was a main challenge to be a player. And as a coach, when I started, really it's a challenge. After coming back after 2 months, 2-3 years, I was give a gap. After 2 months here, I came for the same ground where I coached, and then I started coaching there. It's really a challenge for me for a 2.0 because nowadays all digitally they are more onto digitally. ಎಲ್ಲರೂ ಓದೋದಿಲ್ಲ, ಏನಿಲ್ಲ, ಟ್ಯೂಷನ್ನು ಇಲ್ಲ, ಇದು ಫಿಸಿಕಲ್ ಫಿಟ್ನೆಸ್ ಒಂದು ಮಕ್ಕಳಿಗೂ ಇಲ್ಲ ಇವಾಗ. ಸೊ ಐ ವಾಂಟ್ ಟು ಗಿವ್ ಫಿಸಿಕಲ್ ಫಿಟ್ನೆಸ್ ಫಾರ್ ದೆಮ್. ದೇ ಆಲ್ ವಾಂಟ್ ದೇರ್ ಮಕ್ಕಳದ್ರೆ ಬರೀ ಮಾರ್ಕ್ಸ್ ಮಾತ್ರ ಬೇಕು ಅಂತಾರೆ. ಬಟ್ ದೇ ಡೋಂಟ್ ನೋ ದ ಪ್ರೆಷರ್ ವಾಟ್ ದೇ ಆರ್ ಟೇಕಿಂಗ್. ಎಷ್ಟು ಸ್ಟ್ರೆಸ್ ಆಗುತ್ತೆ ಅವರಿಗೆ ಅಂತ. ಇದೊಂದು ಸ್ಟ್ರೆಸ್ ಬಸ್ಟರ್ ವೆನ್ ದೇ ಕಮ್ ಔಟ್ ಸೈಡ್ ವಿತ್ ಬುಕ್ಸ್ ಬಿಟ್ಬಿಟ್ಟು ಹೊರಗಡೆ ಬಂದ್ರೆ ಒಂಚೂರು ಒಂದು ಅರ್ಧ ಗಂಟೆ 1 hour ಆಡ್ಬಿಟ್ಟು ಹೊಡೋದ್ರೆ ಸಾಕು ಮಕ್ಕಳಿಗೆ. ಬಟ್ ಐ ರಿಕ್ವೆಸ್ಟ್ ಆಲ್ ದ ಪೇರೆಂಟ್ಸ್ ಆಲ್ಸೋ ಟು ಇನ್ವಾಲ್ವ್ ವಿತ್ ದಿಸ್ ಅಂಡ್ ಸೆಂಡ್ ದೆಮ್ ಫಾರ್ ದ ಸ್ಪೋರ್ಟ್ಸ್.
Major is I am concentrating on the small kids again. They don't want to go back to digital. ಕರೆಕ್ಟ್. They have to come Nowadays, out, they have to give health. ಯಾ ದಟ್ಸ್ ಅ ಬಿಗ್ ಚಾಲೆಂಜ್. ಫ್ರೀ ಇದಾರ ಮಕ್ಕಳು ಮೊಬೈಲ್, ಲ್ಯಾಪ್ಟಾಪ್, ಇಲ್ಲ ಟಿವಿ, ಐಪ್ಯಾಡ್ಸ್. And food is main. Yeah. Nutrition, you know, they all junk food. You can see if you go to actually Mysore rural ಅನ್ಕೊಳ್ಳೋ ಇಲ್ಲ, ಮೈಸೂರು ಟೌನ್ ಅಲ್ಲಿ we get more stuff people than Bangalore. ಯಾ ಬ್ಯಾಂಗ್ಳೂರಲ್ಲಿ ಪಿಜ್ಜಾ ಬರ್ಗರು ಅದೇ ತಿಂತಾರೆ, ಫೋನು 1 minute ಕೋಚ್ ಅಂತ ಫೋನ್ ಇಟ್ಬಿಟ್ಟು ಹೋಗ್ತಾರೆ. ಗ್ರೌಂಡ್ ಅಲ್ಲಿ ಐ ಡೋಂಟ್ ವಾಂಟ್ ಟು ಅಲರ್ಡ್. ಐ ಮೈಸೆಲ್ಫ್ ಇಸ್ ಅ ಮಾಡೆಲ್ ಫಾರ್ ಆಲ್ ಆಫ್ ದೆಮ್. ಅಂದ್ರೆ ನಾವು ಪಕ್ಕ ಇರಬೇಕು. ನಾವು ಕರೆಕ್ಟಾಗಿ 6 o'clock ಅಂದ್ರೆ ಆನ್ ದಟ್ ಐ ವಿಲ್ ಬಿ ದೇರ್. 6 ಅಂದ್ರೆ 6 ಐ ವಿಲ್ ಬಿ ದೇರ್. ನೋ ಫೋನ್. ನೋ ಫೋನ್. Yeah. Whatever may come, no phone. Okay. So in that way. So I teach my students that if they put 8th standard, 9th standard, they'll have books. I'll collect all the books and give it to Paisavar Mat. Oh. So those kids cannot buy a book, so we give them books. Yeah, this is and all their birthdays, my wedding anniversary, my students' birthdays, we go there and celebrate. Wow. That's a little bit social work. Okay, nice to know about it. And any minimum age to enter this game? 9 years. 9 years. Yeah, because it's good like heartbeat and all. No, it is very small ball. They have to hold the ball, and 9 years if they come to me by under 12, they'll be ready for that. Because we had recently under 12 mini Olympics in Bangalore. Okay. Oh yeah. So And what's the maximum age or something, you know? till 40 they are telling, but till we are fighting for 45 years. To enter the championship. No. Championship under 12. Okay. Under 15, under 17, under 19 and above. And above. Yeah. Okay. Till 45 years you can play. Oh. Even you can play now. Yeah. For the women team, I am ready to take you as a Thank women you. team. Let's Because see how you saw the game. Yeah, I saw, and it was like so vigorous. People were ನಾವು ನೋಡ್ದದ್ದು ಹೇಗೆ ಅಂತಂದ್ರೆ ಎಕ್ಸ್ಕ್ಯೂಸ್ ಮಿ, ಈ ಕ್ರಿಕೆಟಲ್ಲಿ ಏನಂತಂದ್ರೆ ಸುತ್ತ ಜನ ಫೀಲ್ಡಿಂಗ್ ಮಾಡ್ತಾ ಇರ್ತಾರೆ, ಒಬ್ರು ಬ್ಯಾಟ್ ಒಬ್ರು ಬಾಲ್. ಸೊ ಅದು ಒಂಥರ ಗೇಮ್. ಆದ್ರೆ ಇಲ್ಲಿ ಎಲ್ಲರೂ ದೇ ವಿಲ್ ಬಿ ಆಕ್ಟಿವ್ ಆನ್ ದ ಗ್ರೌಂಡ್, ದೇ ವಿಲ್ ಬಿ ವಿಗರಸ್ಲಿ ರನ್ನಿಂಗ್. All the six ಇದ್ರೆ ಐ ವಾಸ್ ನಮ್ಗೆ ಒಂದು ಮೋಟಿವೇಶನ್, ಓಡೋಣ ನಾವು ಏನಾದ್ರು ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಐ ಆಮ್ ಸ್ಟಿಲ್ ಫಿಟ್, ಯು ನೋ, ಪ್ಲೇಯಿಂಗ್ ವಿತ್ ದ ಸ್ಮಾಲ್ ಕಿಡ್ಸ್ ಅಂಡ್ ಆಲ್ವೇಸ್ ಆನ್ ದ ಗ್ರೌಂಡ್. Yeah. So overall, what do you like to say about sports? ಏನು ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್? ಸ್ಪೋರ್ಟ್ಸ್ ಬಗ್ಗೆ ಹ್ಯಾಂಡ್ಬಾಲ್ ಇಸ್ ಸ್ಟಿಲ್ ನಾಟ್ ಇಂಪ್ರೂವ್ಡ್ ಹಿಯರ್. ಇನ್ ದ ಸೆನ್ಸ್ ನೋ ಸ್ಪಾನ್ಸರ್ಸ್ ಫಾರ್ ಅಸ್ ಅಂಡ್ ನೋ ರೆಕಗ್ನೈಷನ್. Okay. We need to have more recognition. More schools has to start. Then only we will have more teams. Correct. From the grassroots, right? It should start from the grassroots. ಹೌದು. So I request all the schools to start again in the handball because I have trainees, so I can send them for the training the students in schools. Wow. Okay. So ಈ ನಮ್ಮ ಚಾನೆಲ್ ಮೂಲಕ we would like to invite and also request for people ಯಾರಿಗೆಲ್ಲ ಸ್ಪೋರ್ಟ್ಸಲ್ಲಿ ಎಸ್ಪೆಷಲಿ ಹ್ಯಾಂಡ್ಬಾಲಲ್ಲಿ ಇಂಟ್ರೆಸ್ಟ್ ಇದೆ, ಹಾಗೆ ಸ್ಪೋರ್ಟ್ಸ್ ಕ್ಲಬ್ ಆ ಥರ ಏನಾದರೂ ಇರೋರು, ಯು ಕ್ಯಾನ್ ಕನೆಕ್ಟ್ ವಿತ್ ಮೇಡಮ್ ಫಾರ್ ಫರ್ದರ್ ಅಸೋಸಿಯೇಷನ್ಸ್. ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ಪ್ಲೀಸ್ ಕೀಪ್ ಸ್ಪ್ರೆಡಿಂಗ್ ಲವ್. ಹಾಗೆ ಐ ಆಮ್ ಸೈನಿಂಗ್ ಆಫ್ ಫಾರ್ ಟುಡೇ. Please like, share and subscribe to my channel. Thank you so much. Bye.